ಯಾವ್ಯಾವ ರಾಶಿಗೆ ಅಂದರೆ ನಿಮ್ಮ ರಾಶಿ ಯಾವುದಿರುತ್ತೆ ಏನು ನಿಮ್ಮ ರಾಶಿ ನಿಮ್ಮದು ಯಾವ ರಾಶಿ ಇದೆ ಅದಕ್ಕೆ ಒಂದೊಂದು ಕಲ್ಲರ್ ಉಂಗುರ ಇರುತ್ತೆ. ನೀವು ಒಳ್ಳೆಯವ್ರ ಮನೇಲಿ ಕಳ್ತನ ಆಗಬಾರ್ದು ಅಲ್ವಾ. ಅಕಸ್ಮಾತ್ ಆಗ್ಬಿಡ್ತು ಏನು ಮಾಡೋದು, ಗ್ರಹಬಲ ಸರಿಯಿಲ್ಲ. ಅದಕ್ಕೆ ನಾವು ಮೊದಲೇ ಮುಂಜಾಗ್ರತಾ ಕ್ರಮಗಳಿರಬೇಕು. ಗ್ರಹಬಲ ಸರಿಯಿಲ್ಲ, ಇನ್ನೊಂದು ಸರಿಯಿಲ್ಲ, ಮತ್ತೊಂದು ಸರಿಯಿಲ್ಲ, ಈ ರೀತಿ ಇರುತ್ತೆ ನೋಡಿ. ಈಗ ನಾನು ನಿಮಗೆ ಕೆಲವೊಂದು ಉಂಗುರಗಳನ್ನು ತೋರಿಸ್ತೀನಿ ಏನಲ್ಲ. ಈ ಉಂಗುರಗಳೆಲ್ಲ ನಾನು ನೋಡ್ರಿ, ಈ ಉಂಗುರಗಳು ಕಲ್ಲರ್ ಇರ್ತದೆ, ನೋಡ್ಕೊಬಿಡ್ರಿ ಏನೇನು ಇರ್ತದೆ. ಕಲ್ಲರ್ ಉಂಗುರಗಳಿರ್ತದೆ, ನೋಡ್ಕೊಬಿಡಿ. ಕಲ್ಲರ್ ಉಂಗುರಗಳು ಕರೆಕ್ಟಾ ಇದೆಯಾ? ಏನಕ್ಕೆ ಕಲ್ಲರ್ ಇರುತ್ತೆ? ಇದರಲ್ಲಿ ಮುತ್ತು ಇದೆ, ಹವಳ ಇದೆ, ರತ್ನ ಇದೆ, ವಜ್ರ ಇದೆ. ವಜ್ರ, ಮುತ್ತು, ಹವಳ, ರತ್ನ, ಪುಷ್ಯರಾಗ ಅಂತ ಅದು ಕೂಡ ಒಂದು ಮೆಟೀರಿಯಲ್, ಗೊತ್ತಾಯ್ತೇನ್ರಿ? ಇವೆಲ್ಲ ಇರುತ್ತೆ. ಇವು ಯಾರಿಗಿರುತ್ತೆ? ಇವು ರಾಶಿಗಳು ಆಧಾರದ ಮೇಲೆ ನಿಮ್ಮ ಹೆಸರು ಬಲಗಳೇನಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕ ಹುಡುಗರು ಚಿಕ್ಕವ್ರು ಇರ್ಬೋದು, ಚಿಕ್ಕವರು ಹೆಣ್ಮಕ್ಳು ಗಂಡ್ಮಕ್ಳು ಇರ್ಬೋದು, ದೊಡ್ಡವರು ಇರ್ಬೋದು, ಹೆಂಗಸರಾಗಲಿ ಗಂಡಸರಾಗಲಿ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ವಯಸ್ಸಾದವರಾಗಲಿ, ಯಾರೇ ಆಗಲಿ, ಓದಿರೋರಾಗಲಿ ಓದದೇ ಇರೋರಾಗಲಿ, ಕೆಲಸದಲ್ಲಿ ಇರೋರಾಗಲಿ ಕೆಲಸದಲ್ಲಿ ಇಲ್ಲದೇ ಇರೋರಾಗಲಿ, ಯಾರಾದರೂ ಸರಿ. ಆದರೆ ಆದಷ್ಟು ಒಳ್ಳೆಯವರಾಗಿದ್ರೆ ಸಾಕು ನೀವು. ಈ ಉಂಗುರಗಳು ನಾವು ಯಾಕೆ ತಗೊಳ್ಳೋದು ಅಂದರೆ, ಯಾಕೆ ಹೇಳಿ, ಗ್ರಹದೋಷ ಇದ್ದರೆ, ನಕ್ಷತ್ರ ಬಲ, ಜಾತಕಗಳ ಬಲ ಇರ್ತದಲ್ಲ, ಅವಾಗ ಏನಾಗ್ತದೆ, ಏನಾದರೂ ದೋಷ ಇದ್ದರೆ ಕೆಲವರಿಗೆ ಮದುವೆಗಳಾಗಲ್ಲ, ತುಂಬ ವಿಳಂಬ ಆಗುತ್ತೆ ಮದುವೆಗಳು, ಅರ್ಥ ಆಯ್ತಾ? ಡಿಲೇ ಆಗುತ್ತೆ ಮದುವೆಗಳಾಗೋದು ವಿಳಂಬ ಆಗುತ್ತೆ. ಯಾಕೆ? ಗ್ರಹದೋಷ, ನಕ್ಷತ್ರ ಬಲ ಸರಿಯಿಲ್ಲ, ಜಾತಕ ಬಲ ಸರಿಯಿಲ್ಲ, ಅದಿಲ್ಲ ಇದಿಲ್ಲ, ಇದೆಲ್ಲ ಯಾರ್ಯಾರೋ ಕಥೆಗಳು ಜಾಸ್ತಿ ಹೇಳ್ತಾರೆ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಾನಿವತ್ತು ನಿಮಗೆ ರಾಶಿ ಕಲ್ಲುಗಳು ಅಥವಾ ಉಂಗುರಗಳು, ರಾಶಿ ನಕ್ಷತ್ರ ಬಲ, ರಾಶಿ ಬಲ, ನಕ್ಷತ್ರ ಬಲ, ಗ್ರಹಗತಿ ಸರಿಯಿಲ್ಲ ಅಂದರೆ ಉಂಗುರಗಳು ಬೇಕಲ್ಲ, ಕೈಗಳಿಗೆ ಹಾಕೊಳ್ಳೋದು ನೀವು ನೋಡಿದಿರಾ. ಕಲ್ಲರ್ ಉಂಗುರು ಯಾವ್ಯಾವ ರಾಶಿಗೆ ಅಂದರೆ ನಿಮ್ಮ ರಾಶಿ ಯಾವುದಿರುತ್ತೆ ಏನು ನಿಮ್ಮ ರಾಶಿ ನಿಮ್ಮದು ಯಾವ ರಾಶಿ ಇದೆ ಅದಕ್ಕೆ ಒಂದೊಂದು ಕಲ್ಲರ್ ಉಂಗುರ ಇರುತ್ತೆ. ನೀವು ಕೇಳಿರ್ಬೋದು, ಕೆಲವರು ಅದೃಷ್ಟ ಪರೀಕ್ಷೆ ಅಂತಾರೆ. ಅದೃಷ್ಟ ಅಂದ್ರೇನು? ಗ್ರಹಗತಿ ಸರಿಯಿಲ್ಲ ಅಂದರೆ, ಏನಾದರೂ ಕಷ್ಟಗಳು ಬಂದಾಗ ಅಯ್ಯೋ ಗ್ರಹಗತಿ ಸರಿಯಿಲ್ಲಪ್ಪ ಅಂತಾರೆ. ಈಗ ಮನೆಯಲ್ಲೇ ಕಳ್ತನ ಆಗೋಯ್ತು. ಯಾಕಾಯಿತು ಕಳ್ತನ? ಯಾಕ್ರೆ ಆಯಿತು ಕಳ್ತನ? ಒಬ್ಬರು ಹಂಗೆ ಮಾಡಿದ್ರು ಕಾಲ್ ನನಗೆ. ಕಳ್ತನ ಆಗ್ಬಿಟ್ಟಿದೆ ಗುರುಗಳೇ, ಕಳ್ತನ ಆಗ್ಬಿಟ್ಟಿದೆ. ಯಾರು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ನಾವೆಲ್ಲ ಮದುವೆಗೋ ಟ್ರಿಪ್ ಹೋಗಿ ಬಂದಿದ್ದಾರಂತೆ ಅವರು. ಟ್ರಿಪ್ ಹೋಗಿ ಬರೋಷ್ಟೊತ್ತಿಗೆ ಮನೆಯಲ್ಲಿರೋದೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಗೊತ್ತಾಯ್ತಲ್ಲ ಯಾಕೆ ದೋಚ್ಕೊಂಡೋದ್ರು? ಟ್ರಿಪ್ ಹೋಗಿ ಬರೋಷ್ಟೊತ್ತಿಗೆ ಮನೇಲಿರೋದಲ್ಲ. ಗ್ರಹಗತಿ ಸರಿ ಇರಲ್ಲ. ಇನ್ನೇನಾಗುತ್ತೆ, ಗ್ರಹಗತಿ ಒಕ್ಕರ್ಸ್ಕೊಂಡಿರುತ್ತಲ್ಲಿ, ಗ್ರಹಬಲ ಸರಿ ಇರಲ್ಲ, ಒಕ್ಕರ್ಸ್ಕೊಂಡಿರುತ್ತೆ. ಇವರು ಯಾರಿಗಾದರೂ ದಾನ ಧರ್ಮ ಲೈಫಲ್ಲಿ ಮಾಡ್ಯವರ ಇಲ್ವೋ? ಆ ದೇವ್ರಿಗೆ ನಮ್ಮಂಥ ಗುರುಗಳಿಗೆ ದಾನ ಧರ್ಮ ಮಾಡಿರಲ್ಲ, ಪುಣ್ಯ ಅನ್ನೋದೇ ಕಟ್ಕೊಂಡಿರಲ್ಲ, ಬರೀ ಪಾಪ ಓದ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಅಂಥವ್ರಿಗೆ 90% ಕಳ್ತನಗಳಾಗುತ್ತೆ, ಮೋಸನ ಆಗುತ್ತೆ, ವಂಚನೆನೂ ಆಗುತ್ತೆ. ಯಾಕೆ? ಅವ್ರಿಗೆಲ್ಲ ಯಾವುದು ಗ್ರಹಗತಿ ಸರಿ ಇರಲ್ಲ. ಗೊತ್ತಾಯ್ತಲ್ಲ, ಗ್ರಹಗತಿ ಸರಿ ಇರಲ್ಲ. ಇನ್ನು ಒಳ್ಳೆಯವ್ರ ಮನೇಲಿ ಕಳ್ತನ ಆಗಲ್ವಾ ಅಂತ ನೀವು ಕೇಳ್ಬೋದು. ಆಗುತ್ತೆ, ಒಳ್ಳೆಯವ್ರ ಮನೆಗಳಲ್ಲೂ ಕಳ್ತನ ಆಗುತ್ತೆ. ಒಳ್ಳೆಯವ್ರ ಮನೆಯಲ್ಲೇ ಕಳ್ತನ ಆಗುತ್ತೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿರೋದೀಗ. ಕೆಟ್ಟವ್ರು ಬಿಡ್ರಿ, ದಾನ ಧರ್ಮ ಮಾಡಲ್ಲ, ಗುರುಗಳಂದರೆ ಭಯ ಭಕ್ತಿ ಇಲ್ಲ, ದೇವ್ರಂದರೆ ಭಯ ಭಕ್ತಿ ಇಲ್ಲ, ನಮ್ಮಂಥ ಸಾಧುಗಳಂದರೆ ಸನ್ಯಾಸಿಗಳಂದರೆ ಗೌರವನೇ ಅಲ್ಲ. ಅಂಥವ್ರ ಮನೆಯಲ್ಲೇ ಕಳ್ತನ ಅಲ್ಲ, ಮಾಡ್ಕೊಂಡು ಹೋಗಲಿ. ಅವ್ರು ಅಂತ ಆಮೇಲೆ ಕಳ್ಳರು ಅಂಥವ್ರ ಮನೆಯಲ್ಲೇ ಮಾಡ್ಕೊಂಡು ಹೋದ್ರು ಯಾರಿಗೇನು ನಷ್ಟ ಇಲ್ಲ. ಯಾಕೆಂದರೆ ಅವ್ರೇನು ಒಳ್ಳೆಯವರಲ್ಲ. ಯಾರ್ಯಾರಿಗೋ ತುಳಿದು ವಾಮಾಚಾರ ಮಾಡಿ ಸಂಪಾದನೆ ಮಾಡಿರ್ತಾರೆ. ಅಂಥವ್ರ ಮನೇಲಿ ಕಳ್ಳರು ಎತ್ಕೊಂಡೋಗಲಿ, ಅದೇನೂ ಕಷ್ಟ ಇಲ್ಲ. ಆದರೆ ಬಡವ್ರ ಮನೇಲಿ ಏನು ರೀ ಮಾಡೋದು ಅಲ್ವಾ? ಬಡವ್ರು ಏನು ಮಾಡೋದು ಪಾಪ? ಒಳ್ಳೆಯವ್ರು ಏನು ಮಾಡೋದು? ಒಳ್ಳೆಯವ್ರು ಇರ್ತಾರೆ, ಶ್ರೀಮಂತರು. ಈಗ ಶ್ರೀಮಂತರು ಅಂದ್ಬಿಟ್ರೆ ಎಲ್ಲರೂ ಕೆಟ್ಟವ್ರಾಗಲ್ಲ ಅಲ್ವಾ? ಶ್ರೀಮಂತರಲ್ಲ, ಎಷ್ಟು ಜನ ಒಳ್ಳೆಯವರಿಲ್ಲ ನೀವು ಹೇಳಿ. ಒಳ್ಳೆಯವ್ರ ಮನೇಲಿ ಕಳ್ತನ ಆಗಬಾರ್ದು ಅಲ್ವಾ? ಅಕಸ್ಮಾತ್ ಆಗ್ಬಿಡ್ತು ಏನು ಮಾಡೋದು? ಗ್ರಹಬಲ ಸರಿಯಿಲ್ಲ. ಅದಕ್ಕೆ ನಾವು ಮೊದಲೇ ಮುಂಜಾಗ್ರತಾ ಕ್ರಮಗಳಿರಬೇಕು. ಗ್ರಹಬಲ ಸರಿಯಿಲ್ಲ, ಇನ್ನೊಂದು ಸರಿಯಿಲ್ಲ, ಮತ್ತೊಂದು ಸರಿಯಿಲ್ಲ, ಈ ರೀತಿ ಇರುತ್ತೆ ನೋಡಿ.
ಈಗ ನಾನು ನಿಮಗೆ ಕೆಲವೊಂದು ಉಂಗುರಗಳನ್ನು ತೋರಿಸ್ತೀನಿ. ಏನಲ್ಲ, ಈ ಉಂಗುರಗಳೆಲ್ಲ ನಾನಂತೂ ಹಾಕ್ಕೊಂಡಿಲ್ಲ ಇದುವರೆಗೂ. ನಾವು ಸನ್ಯಾಸಿಗಳು ಬಿಡ್ರಿ, ನಮಗೇನು ಬೇಕಿಲ್ಲ, ತಪಸ್ವಿಗಳು ನಾವು, ಯಾವಾಗೂ ತಪಸ್ಸು ಸಾಧನೆ ಮಾಡ್ತೀವಿ. ಆದರೆ ಬಡಪಾಯಿಗಳು ನಿಮಗೆ ಬೇಕಲ್ಲನ್ರಿ. ಈಗ ಎಲ್ಲರೂ ಸನ್ಯಾಸಿಗಳಿರೋದಿಲ್ಲ, ಸಂಸಾರಿಗಳಿರ್ತಾರೆ, ಉದ್ಯೋಗಸ್ಥರು ಇರ್ತಾರೆ, ಆಫೀಸರ್ಗಳಿರ್ತಾರಲ್ವ. ಅದರಲ್ಲಿ ನೀವು ಯಾರೋ ಒಬ್ರು ಆಗಿರ್ತೀರ, ರೈತರು ಇರ್ಬೋದು, ಇನ್ನೊಬ್ರು ಮತ್ತೊಬ್ರು. ಆದರೆ ಈ ಉಂಗುರಗಳು ಯಾಕೆ ಬೇಕು ಅಂದಾಗ ನಾನು ನಿಮ್ಗೆ ಹೇಳ್ತಾ ಇರೋದು ನೋಡಿ, ಉಂಗುರಗಳು ಇದು ನನಗೋಸ್ಕರ ಉಂಗುರ ನಾನು ಹಾಕ್ಕೊಂಡಿಲ್ಲ, ನಿಮಗೆ ತೋರ್ಸೋಕ್ಕಪ್ಪ ಹಾಕ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಉಂಗುರ ಹಾಕ್ಕೊಂಡಿರೋದು ಅಂತ ಹೇಳ್ಕೊಬಿಡ್ರಿ. ನನ್ನ ಲೈಫಲ್ಲಿ ನಾನು ಇವೆಲ್ಲ ಹಾಕ್ಕೊಳಕ್ಕೆ ಹೋಗಿಲ್ಲ. ನಮಗೆ ಆಸೆಗಳಿಲ್ಲ. ಆಸೆಯೇ ದುಃಖದ ಮೂಲ, ಹಿಂಸೆ ಮಹಾಪಾಪ, ಅಹಿಂಸೆ ಮೋಕ್ಷಕ್ಕೆ ಮಾರ್ಗ, ಭಕ್ತಿ ಮತ್ತು ಧ್ಯಾನ, ಇದು ನನ್ನ ತತ್ವಗಳು. ಹಾಗಂತ ಎಲ್ಲರಿಗೂ ಅನ್ವಯಿಸಲ್ಲ. ನೋಡ್ರಿ, ಈ ಉಂಗುರಗಳು ಕಲ್ಲರ್ ಇರ್ತದೆ, ನೋಡ್ಕೊಬಿಡ್ರಿ. ಏನೇನು ಇರ್ತದೆ, ಕಲ್ಲರ್ ಉಂಗುರಗಳಿರ್ತದೆ, ನೋಡ್ಕೊಬಿಡಿ. ಕಲ್ಲರ್ ಉಂಗುರಗಳು ಕರೆಕ್ಟಾ ಇದೆಯಾ? ಏನಕ್ಕೆ ಕಲ್ಲರ್ ಇರುತ್ತೆ? ಇದರಲ್ಲಿ ಮುತ್ತು ಇದೆ, ಹವಳ ಇದೆ, ರತ್ನ ಇದೆ, ವಜ್ರ ಇದೆ. ವಜ್ರ, ಮುತ್ತು, ಹವಳ, ರತ್ನ, ಪುಷ್ಯರಾಗ ಅಂತ ಅದು ಕೂಡ ಒಂದು ಮೆಟೀರಿಯಲ್, ಗೊತ್ತಾಯ್ತೇನ್ರಿ? ಇವೆಲ್ಲ ಇರುತ್ತೆ. ಇವು ಯಾರಿಗಿರುತ್ತೆ? ಇವು ರಾಶಿಗಳು ಆಧಾರದ ಮೇಲೆ. ನಿಮ್ಮ ಹೆಸರು ಬಲಗಳೇನಿದೆ, ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕ ಹುಡುಗರು ಚಿಕ್ಕವ್ರು ಇರ್ಬೋದು, ಚಿಕ್ಕವರು ಹೆಣ್ಮಕ್ಳು ಗಂಡ್ಮಕ್ಳು ಇರ್ಬೋದು, ದೊಡ್ಡವರು ಇರ್ಬೋದು, ಹೆಂಗಸರಾಗಲಿ ಗಂಡಸರಾಗಲಿ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ವಯಸ್ಸಾದವರಾಗಲಿ, ಯಾರೇ ಆಗಲಿ, ಓದಿರೋರಾಗಲಿ ಓದದೇ ಇರೋರಾಗಲಿ, ಕೆಲಸದಲ್ಲಿ ಇರೋರಾಗಲಿ ಕೆಲಸದಲ್ಲಿ ಇಲ್ಲದೇ ಇರೋರಾಗಲಿ, ಯಾರಾದರೂ ಸರಿ. ಆದರೆ ಆದಷ್ಟು ಒಳ್ಳೆಯವರಾಗಿದ್ರೆ ಸಾಕು ನೀವು. ಈ ಉಂಗುರಗಳು ನಾವು ಯಾಕೆ ತಗೊಳ್ಳೋದು ಅಂದರೆ, ಯಾಕೆ ಹೇಳಿ, ಗ್ರಹದೋಷ ಇದ್ದರೆ, ನಕ್ಷತ್ರ ಬಲ, ಜಾತಕಗಳ ಬಲ ಇರ್ತದಲ್ಲ, ಅವಾಗ ಏನಾಗ್ತದೆ, ಏನಾದರೂ ದೋಷ ಇದ್ದರೆ ಕೆಲವರಿಗೆ ಮದುವೆಗಳಾಗಲ್ಲ, ತುಂಬ ವಿಳಂಬ ಆಗುತ್ತೆ ಮದುವೆಗಳು. ಅರ್ಥ ಆಯ್ತಾ? ಡಿಲೇ ಆಗುತ್ತೆ ಮದುವೆಗಳಾಗೋದು ವಿಳಂಬ ಆಗುತ್ತೆ. ಯಾಕೆ? ಗ್ರಹದೋಷ, ನಕ್ಷತ್ರ ಬಲ ಸರಿಯಿಲ್ಲ, ಜಾತಕ ಬಲ ಸರಿಯಿಲ್ಲ, ಇದಿಲ್ಲ ಇದೆಲ್ಲ ಯಾರ್ಯಾರೋ ಕಥೆಗಳು ಜಾಸ್ತಿ ಹೇಳ್ತಾರೆ. ಪರಿಹಾರ ಬೇಕಲ್ಲ, ಏನು ಮಾಡೋದು? ನನ್ನ ಹತ್ರ ತುಂಬ ಜನ ಕೇಳಿದ್ರು, ನನ್ನ ಹತ್ರ, ಗುರುಗಳೇ ಏನಾದರೂ ಪರಿಹಾರ ಹೇಳಿ, ನಮ್ಮದೇನು ರಾಶಿ ಯಾವುದು ಹೇಳಿ, ನಮ್ಮ ನಕ್ಷತ್ರ ಯಾವುದು ಹೇಳಿ, ಅದಕ್ಕೇನು ಪರಿಹಾರ ಹೇಳಿ, ಏನು ದೋಷ ಇದೆ ಹೇಳಿ, ಹಿಂಗೆಲ್ಲ ನನಗೆ ಕೇಳ್ತಾರೆ. ನಾನು ಹೇಳ್ದೆ, ಅಯ್ಯೋ ನನ್ನ ಜ್ಯೋತಿಷಿನೂ ಅಲ್ಲ, ಶಾಸ್ತ್ರ ಹೇಳೋನಲ್ಲ, ಜ್ಯೋತಿಷ್ಯ ಹೇಳೋನಲ್ಲಪ್ಪ. ನೀವು ಯಾರಾದರೂ ಬೇರೆಯವ್ರ ಹತ್ರ ಕೇಳಿ. ಯಾರಾದರೂ ದೇವಸ್ಥಾನಗಳಲ್ಲಿ ಗುರುಗಳಿರ್ತಾರೆ, ಮಠಗಳಲ್ಲಿ ಗುರುಗಳಿರ್ತಾರೆ, ಮಂದಿರಗಳಲ್ಲಿ ಗುರುಗಳಿರ್ತಾರೆ, ಅಥವಾ ಅಸ್ಟ್ರಾಲಜಿಸ್ಟ್ ಇರ್ತಾರಲ್ಲ, ಅವ್ರ ಹತ್ರ ಕೇಳ್ರಿ. ಅವ್ರು ನಿಮ್ಗೆ ಹೇಳ್ತಾರೆ, ಗಿಸ್ತ್ರ್ಯಾಕೆ ಎಲ್ಲ ನೋಡಿ ಪರಿಹಾರ ಹೇಳ್ತಾರೆ ಅಂತ ನಾನು ಹೇಳೇನೆ. ಆದರೂ ಕೆಲವರು ಅಭಿಮಾನಿಗಳು ನಿಮ್ಮಂಥವ್ರು ಪದೇ ನನಗೆ ಹೇಳೋರು, ಇಲ್ಲ ಗುರುಗಳೇ ನೀವೇ ಏನೋ ಒಂದು ಮಾಡಿ ಅಂತ. ನನಗೇನು ಗೊತ್ತಿಲ್ಲ ಅಂತಲ್ಲ, ಈಗ ಗ್ರಹಗಳು ನಕ್ಷತ್ರಗಳು ಇವ ಬಗ್ಗೆ ಗೊತ್ತಿಲ್ಲ ಅಂತಲ್ಲ. ಹಣೆ ಬರ, ಭೂತ ಭವಿಷ್ಯತ್ ವರ್ತಮಾನ ಕಾಲ, ನರಕ ಸ್ವರ್ಗ, ಕಷ್ಟ ಸುಖ, ದಾರಿದ್ರ್ಯ, ಭೂತ ಪ್ರೇತ ಪಿಶಾಚ ಬಾಧೆಗಳು, ಕಷ್ಟಗಳು, ದಾರಿದ್ರ್ಯಗಳು, ಮಾಟ ಯಾರಾದರೂ ಮದ್ದು ಮಾಡಿದರೆ ಇವುಗಳೆಲ್ಲ ಪರಿಹಾರಕ್ಕೆ ಭಗವಂತ ನನಗೊಂದಷ್ಟು ಜ್ಞಾನ ವಿದ್ಯೆಯನ್ನು ಕೊಟ್ಟಿದ್ದಾನೆ. ಇಂದ್ರಜಾಲ, ಮಹೇಂದ್ರಜಾಲ, ಯಕ್ಷಿಣಿ ಇತ್ಯಾದಿ ಯಂತ್ರ ತಂತ್ರ ಮಂತ್ರ ವಿದ್ಯೆಗಳು ಕೊಟ್ಟಿದ್ದಾನೆ. ಹಾಗೆ ಗ್ರಹ ತಾರ ನಕ್ಷತ್ರ ಅವುಗಳ ಬಗ್ಗೆ ಒಂದಷ್ಟು ಜ್ಞಾನ ಕೊಟ್ಟಿದ್ದಾನೆ. ಆದರೆ ಈಗಾಗಲೇ ನಾನು ನಿಮಗೆ ಸಾಕಷ್ಟು ಸ್ಟೋನ್ಗಳು, ರೇಡಿಯಂ ಸ್ಟೋನು, ಆಮೇಲೆ ನೀರಿನಲ್ಲಿ ಹಾಕಿದ್ರೆ ಕಲ್ಲು, ಆಮೇಲೆ ಈಚೆ ತಗೊಂಡ್ರೆ ಆ ಕಲ್ಲನ್ನ ಕಲರ್ ಚೇಂಜ್ ಆಗುತ್ತೆ, ಸೋಲಾರ್ ಎನರ್ಜಿ ಕಲ್ಲು ಅಲ್ವಾ. ಇನ್ನು ಶಿವಲಿಂಗ ರೇಡಿಯಮ್ದು, ಹಾಗೆ ಮ್ಯಾಗ್ನೆಟಿಕ್ ಸಾಲಿಗ್ರಾಮ ರೇಡಿಯಮ್ದು ಇತ್ಯಾದಿ ಎಲ್ಲ ಕಲ್ಲುಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಗ ನಾನು ನಿಮಗೆ ಉಂಗುರಗಳ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡೋದು. ಏನು ಉಂಗುರಗಳಿವು? ಗ್ರಹ ತಾರ ನಕ್ಷತ್ರ ರಾಶಿ ಬಲ ಉಂಗುರಗಳು. ಅದೃಷ್ಟ ಅಂತಿರಲ್ಲ, ಬ್ಯಾಲೆನ್ಸ್ ಆಗಬೇಕು ನಮ್ಮ ಶರೀರದಲ್ಲಿ. ಏನಾಗಬೇಕು? ಬ್ಯಾಲೆನ್ಸ್ ಆಗಬೇಕು. ನೆನ್ಪಿಟ್ಕೊಳ್ಳಿ, ಏನು ಬ್ಯಾಲೆನ್ಸ್ ಆಗಬೇಕು? ನಕ್ಷತ್ರ ಬಲ ರಾಶಿ ಬಲ ಇವೇನಾಗಬೇಕು? ಬ್ಯಾಲೆನ್ಸ್. ಈಗ ನಮಗೇನೋ ಒಂದು ದೋಷ ಇದೆ, ಯಾವುದೋ ಗ್ರಹ ದೋಷ, ನಕ್ಷತ್ರ, ಅವುಗಳಲ್ಲಿ ನಮಗೆ ಸರಿಯಾಗಿ ನಮಗೆ ಸಪೋರ್ಟ್ ಮಾಡ್ತಲ್ಲ. ನಮ್ಮ ಹೆಸರು ಬಲದಲ್ಲಿ ಯಾರು ಮಾಡಿದ ಪಾಪದ ಫಲನೋ, ಯಾರೋ ನಮ್ಮ ಪೂರ್ವಿಕರು ಮಾಡಿದ ಪಾಪದ ಫಲನೋ, ತಂದೆ ತಾಯಿ ಮಾಡಿದ ಪಾಪದ ಫಲನೋ, ಅಥವಾ ನಾವೇ ಈ ಜನ್ಮದಲ್ಲಿ ಮಾಡಿದ ಪಾಪದ ಫಲನೋ ದಾರಿದ್ರ್ಯ ಒಕ್ಕರ್ಸ್ಕೊಬಿಡುತ್ತೆ. ಅಥವಾ ನಮ್ಮ ಟೈಮೇ ಸರಿ ಇಲ್ವೋ, ವಿಧಿ ಬರಹ ಹಣೆ ಬರಹ ಅಂತೀವಲ್ಲ, ಹಾಗೆ ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಬ್ಯಾಲೆನ್ಸ್, ನಮ್ಮ ಶರೀರದಲ್ಲಿ ಎನರ್ಜಿ ಇರುತ್ತೆ. ಎನರ್ಜಿ ಅಂದರೆ ಒಂದು ಶಕ್ತಿ, ಗ್ರಹ ತಾರ ನಕ್ಷತ್ರಾದಿಗಳ ಶಕ್ತಿ.
ಗ್ರಹತಾರ ನಕ್ಷತ್ರಾದಿಗಳ ಈ ಪ್ರಕೃತಿಯ ಪಂಚಭೂತಗಳ ಒಂದು ಶಕ್ತಿ ಅದು ಬ್ಯಾಲೆನ್ಸ್ ಆಗಬೇಕು. ಎಲ್ಲ ಚಕ್ರಗಳು ನಮ್ಮ ಶರೀರದಲ್ಲಿ 7 ಚಕ್ರ, 11 ಚಕ್ರ, 9 ಚಕ್ರ, 20 ಚಕ್ರ ಎಷ್ಟೋ ಅಂದ್ಕೊಳ್ರಿ ಇದೆ, ಚಕ್ರಗಳಿದೆ. ಅಂದರೆ ಒಂದೊಂದು ಆಯಾ ಶಕ್ತಿ ಕೇಂದ್ರಗಳಿರುತ್ತೆ ನಮ್ಮ ಶರೀರದಲ್ಲಿ. ಅಂದರೆ ನಮ್ಮ ಬುದ್ಧಿ, ಜ್ಞಾನ, ನರನಾಡಿಗಳ, ಬ್ರೈನು ಇವುಗಳೆಲ್ಲ ಕಂಟ್ರೋಲ್, ಹಾಗೆ ಎನರ್ಜಿ, ಹಾಗೆ ಆರೋಗ್ಯ, ಇದು ಸರಿ ಇರಬೇಕು. ಅದಕ್ಕೆ ಭೌತಿಕವಾಗಿ ಕಲ್ಲುಗಳಿರುತ್ತೆ. ಭೌತಿಕವಾಗಿ ಹಾಗೆ ಮೆಟೀರಿಯಲ್ ಬಂದು ಪಂಚಲೋಹದ್ದು, ಮೆಟೀರಿಯಲ್ ಬಂದು ಪಂಚಲೋಹದ್ದು, ಕಲ್ಲುಗಳು ಬಂದು ಹವಳ, ರತ್ನ, ವಜ್ರ ಈ ಥರ ಹೇಳಿದ್ನಲ್ಲ. ಹಾಗಂತ ವಜ್ರ ಗಿಜ್ರ ಹವಳ ಅಂದರೆ ಒರ್ಜಿನಲ್ ಅಂತ ಹೇಳ್ಕೊಬಿಡಿ. ಇದು ತುಂಬ ಒರ್ಜಿನಲ್ ಇಲ್ಲ, ಲೋಕಲ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ತುಂಬ ಒರ್ಜಿನಲ್ ಇರೋಲ್ಲ. ನಿಮಗೆ ತುಂಬ ಒರ್ಜಿನಲ್ ಬೇಕಂದರೆ ಒಂದು 15,000, 20,000, 25,000, 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ, 10 ಕೋಟಿ, 100 ಕೋಟಿ ಹಿಂಗಿರ್ತದೆ. ಅದು ತುಂಬ ಒರ್ಜಿನಲ್ಲು. ಡೈಮಂಡುಗಳು ಅವೆಲ್ಲ ವಜ್ರಗಳು, ಆ ಮುತ್ತುಗಳು ಅವಳುಗಳು ಒರ್ಜಿನಲ್. ಆದರೆ ಬಡವ್ರು ಏನು ಮಾಡೋದು, ಅವ್ರು ತಕ್ಕಂಗೆ ಅವ್ರು ತೊಗೋಬೇಕು ನೋಡಿ, ಅವ್ರು ತಕ್ಕಂಗೆ ಅವ್ರು ತೊಗೋಬೇಕು. ಇವೆಲ್ಲ ಕಮ್ಮಿ ರೇಟ್ ಇರುತ್ತೆ, ಇವೆಲ್ಲ ಏನು ಜಾಸ್ತಿ ಇರೋದಿಲ್ಲ, ಭಾಳ ಕಡಿಮೆ. ನಿಮ್ಗೆ ಅಂದ್ರೆ 1,500,000 ಒಳಗೆ ನಿಮಗೆ ಸಿಗ್ತದೆ ನನ್ನ ಹತ್ರ. ಅದಕ್ಕೆ ಮೇಲೇನೂ ಬೇಕಾದ್ರೆ ತರಿಸ್ಕೊಡ್ತೀನಿ, ಗೊತ್ತಾಯ್ತಲ್ಲ. 1,500,000 ಒಳಗೆ ಇರ್ತದೆ. ಆದಷ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ಕೊಡೋದು, ಹಾಗೆ ಕೊಡೋದಿಲ್ಲ. ಪ್ರಾಣ ಪ್ರತಿಷ್ಠೆ, ಮಂತ್ರದೀಕ್ಷೆ, ಬೀಜಾಕ್ಷರ ಮಂತ್ರ ಇವೆಲ್ಲ ಕೂರಿಸಿ ಒಂದು ಶಕ್ತಿ ತುಂಬಿ ನಮ್ಮ ಕೈಗಳಲ್ಲಿ ನೋಡ್ರಿ. ಇವಾಗ ನನ್ನ ಕೈಯಲ್ಲಿ ಹಾಕೋಬಿಟ್ಟಿದ್ದೀನಿ. ನಾವು ತಪಸ್ವಿಗಳು, ಯೋಗಿಗಳು. ಬರೀ ಕೈಯಲ್ಲಿ ಹಾಕೊಬಿಟ್ರೆ ನಾವು ಇದಕ್ಕೆ ಶಕ್ತಿ ಬರುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮಗೆ ನಿಜ ಹೇಳ್ತಾಯಿದ್ದೀನಿ, ಗೊತ್ತಾಯ್ತಲ್ಲ. ವಂಚನೆ ಮಾಡೋ ಮನಸ್ಥಿತಿ ನನಗಿಲ್ಲ. ಯಾರು ಯೋಗಿಗಳು, ತಪಸ್ವಿಗಳು ತಪಸ್ಸಾಧನೆ ಮಾಡಿ ಸಿದ್ಧಿಗಳು ಮಾಡ್ಕೊಂಡಿರ್ತಾರೆ, ದೇವತೆಗಳ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ, ಕುಂಡಲನಿ ಸಾಧನೆಯಲ್ಲಿ ಒಂದು ಅಷ್ಟು ಯಶಸ್ಸನ್ನು ಕಂಡಿರ್ತಾರೆ, ಅವ್ರು ಬರೀ ಮುಟ್ಬಿಟ್ರೆ ಅವುಗಳಿಗೆ ಪ್ರಾಣ ಪ್ರತಿಷ್ಠೆ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಇದನ್ನು ನಾನು ಕಳಿಸ್ಕೊಡ್ತೀನಿ ನಿಮಗೆ. ಯಾರಿಗೆ ಬೇಕೋ ಅವ್ರಿಗೆ ತೊಗೋಬೋದು. ಇದು ವ್ಯಾಪಾರ ಮಾಡ್ತಾಯಿಲ್ಲ. ಸಾಕಷ್ಟು ಮಂದಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೋಡಿ ಬರೆದಿರ್ತಾರೆ, ನನಗೆ ಫೋನ್ ಮಾಡಿ ಕೇಳ್ತಾರೆ, ಕಷ್ಟಗಳು, ಸಮಸ್ಯೆಗಳಂತ. ಯಾವಾಗ ಗ್ರಹಬಲ ಸರಿ ಇರಲ್ಲ ಅವಾಗ ಮನೆಯಲ್ಲಿ ವಾಸ್ತು ಸರಿ ಇರಲ್ಲ. ಯಾವಾಗ ಮನೆಯಲ್ಲಿ ವಾಸ್ತು ಸರಿ ಇರಲ್ಲ ಅವಾಗ ಗ್ರಹಬಲ ಸರಿ ಇರಲ್ಲ. ಯಾವಾಗ ಗ್ರಹಬಲ ವಾಸ್ತು ಸರಿ ಇರಲ್ಲ ಆವಾಗ ನಕ್ಷತ್ರ ಬಲ ಸರಿ ಇರಲ್ಲ. ರಾಶಿ ಬಲ ಅಂತೀವಲ್ಲ, ಹೆಸರು ಬಲ, ಇವೆಲ್ಲ ಹೋಗ್ಬಿಡ್ತದೆ. ಯಾವಾಗ ಸರಿ ಇರಲ್ಲ ಆವಾಗ ಎಷ್ಟು ದುಡಿದ್ರು ಅಲ್ಲೆಲ್ಲ ಕೂತ್ಕೋಬೇಕಾಗ್ತದೆ. ಮತ್ತು ನಾವು ಮೇಲಕ್ಕೆ ಬರೋದಿಲ್ಲ. ಇದಕ್ಕೆ ಕಾರಣ ಏನು? ಯಾರೋ ಉದ್ಧಾರ ಆಗ್ತಿರ್ತಾರೆ ಅವರು ಇವರು, ಅವ್ರು ನೋಡಿಕೊಂಡು ಅಲ್ಲಕ್ಕ ತಿಮ್ಮಣ್ಣ ಅಂತಾರೆ ನಮ್ಮ ಭಾಷೆಯಲ್ಲಿ. ಅಲ್ಲಕ್ಕ ತಿಮ್ಮಣ್ಣ ಅಂತ ಹಿಂಗೆ ನೋಡ್ಕೊ ಕೂತ್ಕೋಬೇಕು. ಯಾರೋ ಉದ್ಧಾರ ಆಗ್ತಾಯಿದ್ರೆ ನಾವು ನೋಡ್ಕೊ ಕೂತ್ಕೋಬೇಕು. ಅವ್ರು 2 ವೀಲರ್ ತೊಗೊಂಡ್ರು, ಅವ್ರು ಕಾರ್ ತೊಗೊಂಡ್ರು, ಅವ್ರು ಸೈಟ್ ಮಾಡಿದ್ರು, ಅವ್ರು ಮನೆ ಕಟ್ಟಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಮದುವೆ ಮಾಡ್ಕೊಂಡ್ರು, ಮಕ್ಕಳಾಯ್ತು, ಎಲ್ಲ ಆಯಿತು. ಇಲ್ಲೇನೂ ಆಗಲಿಲ್ಲ, ಎಲ್ಲ ಅಲ್ಲೇ ಇದೆ, ಕೆಳಗೆ ಇದೆ ಕೂತ್ಕೊಂಡು. ಅಂದರೆ ಇದಕ್ಕೆ ಕಾರಣ ಯಾರು? ಹೊಣೆ ಯಾರು? ಅವರೆಲ್ಲ ಬುದ್ಧಿವಂತರು. ಅವರೆಲ್ಲ ಏನು ಬೇಕಾದ್ರು ಮಾಡ್ಕೋತಾರೆ, ಏನು ಬೇಕಾದ್ರು ಮಾಡ್ಕೊಬಿಡ್ತಾರೆ ಉದ್ಧಾರ ಆಗೋಕ್ಕೆ ಅಲ್ವಾ. ಇರಲಿ, ಬಡವರಿಗೆ ಕೂಡ ಬಡವರು ಇರ್ತಾರೆ, ತಿಳಿದವ್ರು ಇರ್ತಾರೆ, ತಿಳಿದವ್ರು ಇರ್ತಾರೆ. ನಾನು ಇಲ್ಲಿ ಯಾವುದೋ ವ್ಯಾಪಾರ ಮಾಡಬೇಕನ್ನೋ ಮನಸ್ಥಿತಿಯಿಂದ ಹೇಳ್ತಾಯಿಲ್ಲ. ಎಲ್ಲರಿಗೂ ಊಟ ಬೇಕು, ಖರ್ಚಿಗೆ ಕಾಸು ಬೇಕಿಲ್ಲ ಅನ್ನಲ್ಲ. ನಾನು ಸತ್ಯ ಹರಿಶ್ಚಂದ್ರ ಮೊಮ್ಮಗ ಅಂತ ನಾನು ಹೇಳ್ತಿಲ್ಲ, ಗೊತ್ತಾಯ್ತಾ? ಹಂಗಂತ ತಪ್ಪಾಗಿ ಕೇಳ್ಕೊಂಡು ಹೋಗ್ಬೇಡಿ. ನನಗೂ ಹೊಟ್ಟೆ ಊಟ ಬೇಕು, ಖರ್ಚಿಗೆ ನನಗೂ ಹಣ ಬೇಕು, ಹಂಗಂತ ದೋಚ್ಕೊಂಡು ತಿನ್ನುವಂಥ ಮನಸ್ಥಿತಿ ನನಗಿಲ್ಲ. ಯಾರಿಗೂ ಟೋಪಿ ಆಗಬೇಕನ್ನೋ ಮನಸ್ಥಿತಿ ನನಗಿಲ್ಲ, ಗೊತ್ತಾಯ್ತಲ್ಲ. ಬೇಕಾದವ್ರು ಇಷ್ಟ ಇರೋರು ತೊಗೋಬೋದು. ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ ಕಳಿಸ್ಕೊಡ್ತೀನಿ, ಓಕೆನಾ. ಇದು ಈ ನಕ್ಷತ್ರಗಳು, ಈ ಗ್ರಹತಾರೆ ಇವುಗಳಿಗೆ ಯಾಕೆ ಉಂಗುರಗಳು ಕೆಲಸ ಮಾಡುತ್ತೆ ಅನ್ನೋದೊಂದು ಮಾಹಿತಿ ಕೊಡ್ತಾಯಿದ್ದೀನಿ ನಿಮಗೆ. ಏನು ಮಾಹಿತಿ ನೋಡ್ರಿ, ಭೌತಿಕವಾಗಿ ಕಲ್ಲುಗಳು ಪಂಚಭೂತಗಳ ಅವುಗಳಲ್ಲಿ ಒಂದು ಎನರ್ಜಿ ಸ್ಟೋನ್ಸ್. ಇವು ಕಲ್ಲುಗಳು ಎನರ್ಜಿ ಸ್ಟೋನ್ಸ್ ಅಂದರೆ ಏನು? ಬಯೋ ಎನರ್ಜಿ ಅಥವಾ ಫಿಸಿಕ್ಸಲ್ಲಿ ನ್ಯೂಟ್ರನಸ್ ಎನರ್ಜಿ, ನ್ಯೂಟ್ರಾನ್ಸು, ಈ ರೀತಿ ಎನರ್ಜಿ ಇರುತ್ತೆ. ಅದು ಭೌತಿಕ ಇರ್ಬೋದು, ಅಭೌತಿಕ ಇರ್ಬೋದು, ಸೂಕ್ಷ್ಮ ಇರ್ಬೋದು, ಸ್ಥೂಲ ಇರ್ಬೋದು, ಪ್ರಾಣ ಇರ್ಬೋದು, ಆತ್ಮ ಪರಮಾತ್ಮ ಇರ್ಬೋದು, ಒಟ್ಟಿನಲ್ಲಿ ಒಂದು ಶಕ್ತಿ. ಈ ಶಕ್ತಿ ಏನಾಗುತ್ತೆ ಈ ಕಲ್ಲುಗಳಲ್ಲಿರುತ್ತೆ. ಅವಾಗೇನಾಗುತ್ತೆ, ಯಾರೋ ಅವ್ರ ರಾಶಿ ಇರುತ್ತಲ್ಲ, ಅದರ ಆದಾದ್ಮೇಲೆ ಈ ಕಲ್ಲುಗಳು ಉಂಗುರನ ನಾವು ಕೊಡ್ತೀವಿ. ಅದು ಹಾಕ್ಕೊಂಡಾಗ ಏನಾಗುತ್ತೆ, ಅವ್ರ ಶರೀರದಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಯಾರು ಉಂಗುರ ಹಾಕ್ಕೋತಾರೆ, ಒಬ್ಬ ಒಳ್ಳೆಯ ಗುರುಗಳ ಹತ್ರ ತಗೊಂಡು ಅವ್ರ ಶರೀರದಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಒಂದು ನಂಬಿಕೆ, ಎಲ್ಲಕ್ಕಿಂತ ಮಿಗಿಲಾಗಿ ಭೌತಿಕವಾಗಿ ಉಂಗುರ ಇರುತ್ತೆ. ಪಂಚಭೂತಗಳ ಶರೀರಕ್ಕೆ ಭೌತಿಕವಾಗಿ ಉಂಗುರ ಇರುತ್ತೆ, ಕಲ್ಲು ಇರುತ್ತೆ. ಮಾನಸಿಕವಾಗಿ ನನ್ನಲ್ಲಿ ಒಂದು ಉಂಗುರ ಇದೆ, ಇದು ನನ್ನ ಹೆಸರು ಬಲಕ್ಕೆ ತಕ್ಕದ್ದು, ನಮ್ಮ ಗುರುಗಳು ಕೊಟ್ಟಿದ್ದಾರೆ, ನಮ್ಮ ಗುರುಗಳು ಕೊಟ್ಟಿರೋದ್ರಿಂದ ನನಗೆ ಶಕ್ತಿ ಬರುತ್ತೆ, ವಶೀಕರಣ ಆಗುತ್ತೆ, ಆಕರ್ಷಣೆ ಆಗುತ್ತೆ, ಈ ಎಲ್ಲ ಶಕ್ತಿಗಳು ನನಗೆ ಬರುತ್ತೆ, ನಾನು ಉದ್ಧಾರ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹಗಲು ರಾತ್ರಿ ಮಲ್ಕೊಳ್ಳೋವಾಗಲಿ, ಸ್ನಾನ ಮಾಡೋವಾಗಲಿ, ಊಟ ಮಾಡೋವಾಗಲಿ ಕೈಯಲ್ಲಿ ಒಂದು ಉಂಗುರ ಇರುತ್ತೆ. ಅವನಿಗೊಂದು ನಂಬಿಕೆ ಇರುತ್ತೆ ಇದು ಹಾಕ್ಕೊಂಡವ್ರಿಗೆ.
ನೋಡ್ರಿ, ಕೊಡೋದು ದುಡ್ಡು ಅಮ್ಮಮ್ಮ ಅಂದರೆ 1,500 2,000 ಒಳಗೆ ಈ ಉಂಗುರಗಳು, ಒಂದು ಉಂಗುರಕ್ಕೆ. ಆದರೆ ನಂಬಿಕೆ, ಆತ್ಮಸ್ಥೈರ್ಯ ಇದೆಲ್ಲ ಎಲ್ಲಿಂದ ಬರುತ್ತೆ ರೀ? ಆಗೇನಾಗ್ತದೆ, ಅವರಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಬ್ರೈನಲ್ಲಿ ಆತ್ಮವಿಶ್ವಾಸ ಮಾಡುತ್ತೆ, ಆತ್ಮಸ್ಥೈರ್ಯ. ಆಮೇಲೆ ಅವ್ರು ಯಾವ ಕೆಲಸಕ್ಕೆ ಕೈ ಹಾಕಲಿ ಖಂಡಿತ ಉದ್ಧಾರ ಆಗ್ತಾರೆ. ಇದೇ ಸೀಕ್ರೆಟ್. ಮಾನಸಿಕವಾಗಿ ಮನೋಬಲ ಬರುತ್ತೆ, ದೈಹಿಕವಾಗಿ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಚಕ್ರಗಳಲ್ಲಿ, ಈ ಪ್ರಕೃತಿನಲ್ಲಿ ಆತ್ಮಸ್ಥೈರ್ಯ ಬರುತ್ತೆ. ಪಾರಮಾರ್ಥಿಕವಾಗಿ ಒಂದು ನಂಬಿಕೆ, ಭಾವನಾತ್ಮಕವಾಗಿ ನಾನೊಂದು ಏನೋ ಒಂದು ಮಾಡ್ಕೊಂಡಿದ್ದೀನಿ, ಶಕ್ತಿ ನನ್ನಲ್ಲಿ ಒಂದು ಎನರ್ಜಿ ಇದೆ, ನನಗೆ ಗುರುದೈವ ಆಶೀರ್ವಾದ ಇದೆ, ಗ್ರಹಬಲಗಳ ನಕ್ಷತ್ರಗಳು ಸರಿ ಇಲ್ಲ ಅಂದರೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ, ಆತ್ಮವಿಶ್ವಾಸ. ಆಗ ಅವರು ಉದ್ಧಾರ ಆಗ್ತಾರೆ. ಇದೇ ಸೀಕ್ರೆಟ್ ಅಷ್ಟೇ. ಇದು ಎಲ್ಲ ಸೈಕಾಲಜಿಕಲ್ ಆಗಿರುತ್ತೆ. ಗುರುಗಳು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ ಈ ರೀತಿ. ಗೊತ್ತಾಯ್ತಿಲ್ಲ? ಓಕೆ, ನಿಮ್ಮಿಷ್ಟ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ಮಾಹಿತಿ, ಈ ಉಂಗುರಗಳು ಕಲ್ಲುಗಳು ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲಿ ಆಶೀರ್ವಾದ ನಿಮಗಿರಲಿ. ಹಾಗೆ ಗುರುದೈವ ಗ್ರಹ ತಾರಾ ನಕ್ಷತ್ರಾದಿಗಳ ಆಶೀರ್ವಾದ ನಿಮಗಿರಲಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.